ದಿನಾಂಕ 12/3/2026 ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಪುಟ್ಟರಂಗ ಶೆಟ್ಟಿ, ಪ್ರಭುವಿ ಚವಾನ್, ಎಸ್ ಸುರೇಶ್ ಕುಮಾರ್, ಮಹೇಶ್ ತೆಂಗಿನಕಾಯಿ, ಯುಬಿ ಮನಕರ್, ದಿನಕರ್, ಕೇಶವ ಶೆಟ್ಟಿ, ಚನ್ನಬಸಪ್ಪ, ಸಿದ್ದು ಸವದಿ, ರವಿಶಂಕರ್ ಡಿ, ಶಾಂತನಗೌಡ ಡಿಜಿ, ಕೆ ಷಡಕ್ಷರಿ, ಬಿಪಿ ಹರೀಶ್, ಎಸ್ ಡಿ ತಮ್ಮಯ್ಯ, ಕರಮ್ಮ ಜಿ ನಾಯಕ್, ಟಿ ಎಸ್ ಶ್ರೀವಾಸ್ತವ್, ದುರ್ಯೋಧನ್ ಮಹಲಿಂಗಪ್ಪ, ವಿಠಲ್ ಸೋಮ ಹಲಗಕ್ಕರ್, ವಿ ಸುನಿಲ್ ಕುಮಾರ್, ಶ್ರೀನಿವಾಸ್ ಎಂಟಿ, ಮಾನಪಡಿ ವಜ್ಜಲ್, ಅಲಂಪುರ ಪಾಟೇಲ್, ಸಿಮೆಂಟ್ ಮಂಜು, ಯಶ್ಪಾಲ್ ಈಶ್ವರ್ನ. ಯಾರಿಲ್ಲ, ಇಬ್ರು ಮತ್ತೆ ಯಾರು? ಒಂದು 2 3 4 ಜನ ಇದ್ದಾರೆ. ಏನ್ ಚವನ ಎಲ್ಲಿ? ಮತ್ತೆ ಅವ್ರು ಯಾರು? ಕ್ವಶನ್ ಎಲ್ಲಿ ಪಾಟೀಲ್ ಅವರು ಮಂತ್ರಿ. ಮತ್ತೆ ಅದೇ ಅವರಲ್ಲಿ ಎಜುಕೇಶನ್ ಮಿನಿಸ್ಟರ್. ಆಡಳಿತ ಪಕ್ಷ ಎಲ್ಲ ಬರ್ಬೇಕಾದ್ರೆ ಸಭಾಧ್ಯಕ್ಷ ಅಧ್ಯಕ್ಷ 1 ನಿಮಿಷ ಅಷ್ಟೇ ಪ್ರಶ್ನೋತ್ತರ. ಅಧ್ಯಕ್ಷ 1 ನಿಮಿಷ ಅಧ್ಯಕ್ಷ ಹೇಳಿ. ನಿನ್ನೆ ಒಂದು ಗಮನ ಸೆಳೆಯುವ ಸೂಚನೆಯನ್ನು ಮಾಡಿದ್ದೆ ಅಧ್ಯಕ್ಷ. ಪ್ರಾಣಿಗಳಿಗೆ ಒಂದು ಚಿತಾಗಾರ ಮಾಡಿಕೊಡ್ಬೇಕು ಮೈಸೂರಲ್ಲಿ ಏನೋ ಅಂತ ಪ್ರಶ್ನೆ ಕೇಳಿದ್ದೆ ಅಧ್ಯಕ್ಷ. ನಿನ್ನೆ ಉತ್ತರ ಕೊಡ್ಬೇಕಾದ್ರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಭೈರತಿ ಸುರೇಶ್ ಅವರ ಜಾಗದಲ್ಲಿ ಅವರು ಉತ್ತರ ಕೊಡ್ತಾ ಇಡೀ ದೇಶದಲ್ಲಿ ಎಲ್ಲೂ ಪ್ರಾಣಿಗಳಿಗೆ ಚಿತಾಗಾರ ಇಲ್ಲ, ಮೊದಲನೇ ಬಾರಿಗೆ ಕೇಳ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಸದನ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷ. ಆದ್ರೆ ಬೆಂಗಳೂರಲ್ಲೇ ಇದೆ ಅನ್ನೋದು. ಸಚಿವರಾಗಿ ಬೆಂಗಳೂರು ನಗರದಲ್ಲೇ ಒಂದು ಪ್ರಾಣಿಗಳಿಗೋಸ್ಕರ ಚಿತಾಗಾರ ನಾವು ಮಾಡಿದ್ವಿ. ಓಕೆ, ಅದಿರುವಾಗ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಅಂತಂದ್ರೆ ಹೆಂಗ್ ಅರ್ಥ ಆಗುತ್ತೆ? ಓಕೆ, ನೀವು ಮಿಸ್ಲೀಡ್ ದ ಹೌಸ್. ಆಯ್ತು, ಈಗ ಪ್ರಶ್ನೆ ಮುಗಿಲ್ಲ. ಹೇಗೆ ಗೊತ್ತಾ, ಒಂದು ನಿಮಿಷ ತಗೋತೀನಿ. ಹೀಗೆ ನಮ್ದು ಉತ್ತರಗಳು ಕೊಡೋದು. ಹಿಂದೆ ಒಂದ್ಸಲ ಹೇಳಿದ್ದೆ, ದೇವೇಗೌಡರಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು. ನಾನೊಂದು ಕ್ವಶನ್ ಕೇಳಿದೆ, ಬೆಂಗಳೂರಲ್ಲಿ ಎಷ್ಟು ವಿದ್ಯುತ್ ಚಿತಾಗಾರಗಳಿವೆ ಅಂತ. ಅವ್ರು 7 ಅಂತ ಹೇಳಿದ್ರು. ಯಾವ್ದು ಅಂತ ಕೇಳಿದ್ರೆ 4 ಬಿಟ್ರೆ ಗೊತ್ತಾಗ್ತಿಲ್ಲ. 3 ಇಲ್ಲ 4 ಇದ್ದಿದ್ದು 7 ಅಂತ ಕೊಟ್ಬಿಟ್ಟಿದ್ರು. ಆಗ ನಾನು ಹೇಳಿದೆ, ಈ ಸಮಸ್ಯೆ ಇಲ್ಲೇ ಬರೋದು. ಒಂದ್ಸಲ ವಿದ್ಯುತ್ ಚಿತಾಗಾರಗಳನ್ನ ರಿಪೇರಿಗೋಸ್ಕರ ಮುಚ್ಚಲಾಯಿತು. ರಿಪೇರಿಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಕ್ರೆಮಟೋರಿಯಂ ಕ್ಲೋಸ್ಡ್ ಫಾರ್ ರಿಪೇರ್ಸ್, ಪಬ್ಲಿಕ್ ಆರ್ ರಿಕ್ವೆಸ್ಟೆಡ್ ಟು ಕೋಪರೇಟ್. ಅಂದ್ರೆ ಸಾಯ್ಬಾರ್ದಾ? ನಂಗೆ ಗೊತ್ತಿಲ್ಲ. 3 ತಿಂಗಳಾದ್ಮೇಲೆ ರಿಪೇರಿ ಆಯ್ತು. ಕ್ರೆಮಟೋರಿಯಂ ಓಪನ್, ಆಲ್ ಆರ್ ವೆಲ್ಕಮ್ ಅಂತ. ಈ ತರ ಆಗ್ಬಿಡ್ತಾರೆ. ಹುಷಾರಿಗೆ. ಜಿ ಟಿ ದೇವೇಗೌಡರು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಂತ 1748ನೇ ತುರ್ಕೆಗೊಂದು ಪ್ರಶ್ನೆ ಕೇಳಿದೆ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಸರ್ಕಾರಕ್ಕೆ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ, ನಮ್ಮ ನಗರಾಭಿವೃದ್ಧಿ ಸಚಿವರ ಜೊತೆ KDP ಮೀಟಿಂಗ್ಗಳಲ್ಲಿ ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಕೆಲಸಗಳು ಆಗದೆ ಜನರು ಯಾವ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ಬಡಾವಣೆಗಳು ನಿರ್ಮಾಣಗೊಂಡಿದ್ದಾರೆ. ಅಲ್ಲಿ STPಗೆ ಒಳಚರಂಡಿ ನೀರನ್ನ ಕನೆಕ್ಟ್ ಮಾಡಿದೆ, ADB ಲೈನ್ ಕನೆಕ್ಟ್ ಮಾಡಿದೆ. ವಿಜಯನಗರ 2ನೇ ಹಂತ, ಇನ್ಕಲ್ಲು 3ನೇ ಹಂತ, ಭೋಗಾದಿ, ಶಾರದಾದೇವಿ ನಗರ, ಆನಂದ್ ನಗರ, ಕಾರ್ತಿಕ್ ಬಡಾವಣೆ, ದಂಡಗಳ್ಳಿ ಮೂಲಕ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆ, ರಾಯನ್ ಕೆರೆ, ಈ ADB ಲೈನ್ಗೆ ಸಂಪರ್ಕವನ್ನು ಕೊಡಬೇಕಾಗಿದೆ. ಆದರೆ ಇದೆಲ್ಲವೂ ಕೂಡ ಕನೆಕ್ಟೇ ಮಾಡದೆ ಎಲ್ಲವೂ ಕೂಡ ಬೀದಿಗಳು ಹರಿತಾ ಮಟ್ಟಿಕೆ ಅಂತೇಳಿ ದಾಸನಕೊಪ್ಪಲು ADB ಲೈನ್ ಸಂಪರ್ಕಿಸಬೇಕಾಗಿದೆ. ಅಧ್ಯಕ್ಷರೇ, ಎಲ್ಲೂ ಕೂಡ ADB ಲೈನ್ಗೆ ಲೈನ್ ಕನೆಕ್ಟ್ ಮಾಡದೇ ಇರ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು, ನಮ್ಮ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರು ನಾವೆಲ್ಲರೂ ಕೂಡ ಹಲವಾರು ಬಾರಿ ವಿಸಿಟ್ ಮಾಡಿದ್ದೀವಿ. ಉದಾಹರಣೆಗೆ ಮಳೆ ಬಂದಿದೆ ಅಧ್ಯಕ್ಷರೇ, ನಾನು ಮಂತ್ರಿಗಳಿಗೆ ನಿಮಗೆ ಕಳಿಸ್ಕೊಡ್ತೀನಿ ಯಾವ ರೀತಿ UGDಗಳು ಇದಾವೆ ಮೈಸೂರು ನಗರದಲ್ಲಿ ಅಂತಕ್ಕಂಥದ್ದನ್ನ. ಅದೇ ರೀತಿ ಅಧ್ಯಕ್ಷರೇ, ಒಂದ್ಸಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಬಿಟ್ಟು ಹಾವುಗಳ ಸಮೇತ ಮನೆಗೆ ಹೋಗಿ ಹೊರಗೆ ಬೇಕಾಗದೆ ಮೇಲ್ ಅಂತಸ್ತಕ್ಕೆ ಹೋಗಿ ಅಲ್ಲಿಂದ ಇಳಿದು 4 ಮನೆಯವರು ಮನೆನೇ ಖಾಲಿ ಮಾಡ್ಬಿಟ್ರು ಅಧ್ಯಕ್ಷರೇ. ಆ ರೀತಿ ಪರಿಸ್ಥಿತಿ ಮೈಸೂರು ನಗರದಲ್ಲಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ಅಧ್ಯಕ್ಷರೇ. ಲಿಂಗಾಂಬುದಿ ಕೆರೆ ಅಂತಿದೆ,
1,000 ಜನ ವಾಕ್ ಮಾಡ್ತಿದ್ರು ಘಟ್ಟದಲ್ಲಿ. 3 ಸಾರಿ ಹೋಗಿ ಅದ್ ಮಾಡ್ತೀವಿ ಅಂತೇಳಿ ಆಯುಕ್ತರು ಹಣ ಇಲ್ಲ ಅಂತೇಳಿ ಅವರು ಕೂಡ ಮಾಡೋಕ್ಕಾಗಿಲ್ಲ. ನಮ್ಮ ಡಾಕ್ಟರ್ ಸುಧಾಮೂರ್ತಿ ಅವರು 100 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಕೆರೆ ಅಂತ ಮಾಡಿಕೊಟ್ಟು ಪ್ರೀತಿಯಿಂದ ಈಗ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಸುತ್ತ ವಾಕ್ ಮಾಡ್ತಿದ್ರು 1 ಕಿಲೋಮೀಟರ್ ದುರ್ವಾಸನೆ ಬೀರ್ತಾ ಇದೆ ಲಿಂಗಂಬ ಕೆರೆ, ಹೆಬ್ಬಾಳ್ ಕೆರೆದಲ್ಲಿ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದಿಂದ 800 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿನೂ ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲರೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥ ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳು 1,000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ತೀರಿ. ಒಂದೇ ಸಾರಿ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದ್ರೂ ಕೂಡ MDA ರೂಲ್ ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ ಅವ್ರ ದುಡ್ಡಲ್ಲಾದ್ರೂ ಕೂಡ ಮಾಡಿಸಿ. ಸದ್ಯಕ್ಕೆ 800 ಕೋಟಿ ಕೊಡ್ತೀರೋ, 1,800 ಕೋಟಿ ಕೊಡ್ತೀರೋ, 2,000 ಕೋಟಿ ಬೇಕು, ಯಾವತ್ತು ಕೊಡ್ತೀರೋ ಗೊತ್ತಿಲ್ಲ. ಸದ್ಯಕ್ಕೆ ತುರ್ತಾಗಿ ನಿಲ್ಲಿಸ್ತಕ್ಕಂಥದ್ದಿಗೆ MDA ಮೂಲಕನಾದ್ರೂ ಕೂಡ ಮಾಡಿ, ಸರ್ಕಾರದಿಂದ ಕೂಡ ಇದು ಮಾಡಬೇಕು. ನಿನ್ನೆ ಹಳೆ ಕೆಸರೆ ಅಲ್ಲಿ ಅಲ್ಪಸಂಖ್ಯಾತರು ಮತ್ತೆ ದಲಿತಕ್ಕಂಥದ್ದಲ್ಲಿ ಕಸದ ಘಟ್ಟಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಬೆಂಕಿ ಬಿದ್ದು ಪಕ್ಕದ ಮನೆಗಳೆಲ್ಲ ಕತ್ಕೊಳ್ತಕ್ಕಂಥ ಸಂದರ್ಭ. ಕೊನೆಗೆ ಹೋಗಿ ಅದನ್ನು ಆರಿಸಿದ್ದಾರೆ. ಕಸದ ಘಟನೆಗಳನ್ನ ವೈಜ್ಞಾನಿಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಕೋಟೆ ಉಂಡಿಲಾಗ್ತಕ್ಕಂಥದ್ದು, ದಡದಳ್ಳಿಲಾಗ್ತಕ್ಕಂಥದ್ದು, ಉದ್ಮೂರ ಆಗ್ತಕ್ಕಂಥದ್ದನ್ನ ವಾಸದ ಮನೆಗಳು ಇರ್ತಕ್ಕಂಥದ್ರಲ್ಲಿ ಕಸದ ಘಟನೆಗಳನ್ನ ಮಾಡೋದು ಬೇಡ. ಸ್ವಲ್ಪ ದೂರದಲ್ಲಿ ಮಾಡಿ ವೈಜ್ಞಾನಿಕವಾಗಿ ಮೈಸೂರಾದಂಥ ನಗರದಲ್ಲಿ ಕಸದ ವ್ಯವಸ್ಥೆ, UGD ವ್ಯವಸ್ಥೆಯನ್ನ ತುರ್ತಾಗಿ ಈಗಲಾದ್ರೂ ಕೂಡ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ ಈ ನಗರಾಭಿವೃದ್ಧಿ. ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ಎಸ್ ಅಂದ್ರೆ ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ, ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದು ದಯಮಾಡಿ ತುರ್ತ ಮಾಡ್ಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್, ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಬರ್ತೀವಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆ ಆಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷ, 27 ಕೋಟಿ ರೂಪಾಯಿ ಕೊಡ್ರಿ SMC ಅಂತ. ಅದರ ಫೈನಾನ್ಸ್ ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1,500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದರ ಪ್ರಕಾರ ಒಂದು 700-800 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಪ್ರಕಾರ 700-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 700-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ GT ದೇವೇಗೌಡರು ಹೇಳಿರೋ ಅಂಥದ್ದು ಒಂದು 27 ಕೋಟಿ ರೂಪಾಯಿಗಳನ್ನು ಯಾಗಾದರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷರೇ, ಸಚಿವರೇ, 300 GS ಸೈಟ್ ಇದ್ದಾವೆ. ಅದು ಅರ್ಜೆಂಟಾಗಿ ಸುಮಾರು 3 ವರ್ಷದಿಂದ ವಿಲೇವಾರಿ ಮಾಡಿಲ್ಲ. ನೀವೇ ವಿಲೇವಾರಿ ಮಾಡಿ, MDA ಮಾಡಿದಿರಿ, ವಿಲೇ ಮಾಡಿಸಿ ದುಡ್ಡು ಬರುತ್ತೆ, ಆಕ್ಷನ್ ಮಾಡಿಸಿ, 1000 ಕೋಟಿ ಬರುತ್ತೆ ಅಲ್ಲೇ. ಅದನ್ನೇ ಮಾಡಿ ಮೈಸೂರು ನಗರಕ್ಕೆ ನೀರು, ಲೈಟು, ಒಳಚರಂಡಿ ವ್ಯವಸ್ಥೆನ ತುರ್ತಾಗಿ ಮಾಡಿಸ್ಕೊಡಿ ಸಚಿವರೇ. ಸಭಾಧ್ಯಕ್ಷ, ಈಗ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ದೀವಿ ಸಭಾಧ್ಯಕ್ಷ. ಅದರಲ್ಲಿ ದುಡ್ಡಿದೆ, ಒಂದು 200 ಕೋಟಿ ಇದೆ, 300 ಕೋಟಿ ಮೊನ್ನೆ ವೈಟ್ ಟಾಪಿಂಗ್ ರಸ್ತೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಕೂಡಾಯಿಂದನೇ MDA ಇದೆ ಕೊಟ್ಟಿದ್ದೀವಿ. ಈಗ ಹೊಸ ಸೈಟ್ಗಳು ಮಾನ್ಯ ಸದಸ್ಯರು ಹೇಳ್ದಂಗೆ ಸಭಾಧ್ಯಕ್ಷ ಒಂದು 4-5 ಸಾವಿರ ಕೋಟಿ ರೂಪಾಯಿಗಳು ಬೆಲೆ ಬಾಳುವಂಥದ್ದು ಸೈಟ್ಸ್ ಇದೆ. ಈಗಾಗಲೇ ಅಡ್ವರ್ಟೈಸ್ ಆಗ್ತಾ ಇದ್ದೀವಿ ಸಭಾಧ್ಯಕ್ಷ.
ಅದು ಮಾಡಿ ಹಣ ಬಂದಾಗ ಅದನ್ನು ನಾವು ಬೇರೆ ಕಡೆ ಉಪಯೋಗಿಸಂಗಿಲ್ಲ ಸಭಾಧ್ಯಕ್ಷರೇ, ಮೈಸೂರಿಗೇನೆ ಉಪಯೋಗಿಸ್ಬೇಕು. ಅದರಿಂದ ಎಲ್ಲೆಲ್ಲಿ ಹೊಸ ಲೇಔಟ್ಗಳಿದ್ದಾವೆ ಅವನ್ನೆಲ್ಲ ಗುರುತಿಸಿ ಅವ್ರಿಗೆ ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡಲಿಕ್ಕೆ ನಾನು ಮಾಡ್ತೀನಿ ಸರ್. ಹಂಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀರಿ, ಡೆವಲಪ್ ಮಾಡದೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟವ್ರೆ. 1,000 ಡೆವಲಪ್ ಮಾಡಿ ಹಣ ಬಂದ ತಕ್ಷಣ ಮಾಡ್ತೀನಿ ಸರ್. ಷಡಾಕ್ಷರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, 1152ನೇ ಪ್ರಶ್ನೆನ ತೋಟಗಾರಿಕಾ ಸಚಿವರನ್ನ ಕೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ.